ಗೆಳೆಯರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ವಿವಿಧ ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡಲಾಗ್ತದೆ. ಅದರಲ್ಲಿ ಸಫಾಯಿ ಕರ್ಮಚಾರಿ ಅನ್ನೋದು ಹುದ್ದೆ ಒಂದು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಗೆಳೆಯರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 20/12/2023ರಿಂದ 9/1/2024 ಆಗಿದೆ. ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದು ಅದು 20/12/2023ರಿಂದ 9/1/2024 ಆಗಿದ್ದು, ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅದು ಜನವರಿ 2024ರಲ್ಲಿ, ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಇರುವಂಥದ್ದು ಅದು ಜನವರಿ 2024ರಲ್ಲಿ, ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ಸ್ ಅದು ಜನವರಿ ಅಥವಾ ಫೆಬ್ರವರಿ 2024ರಲ್ಲಿ, ಕಂಡಕ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ಸ್ ಅದು ಫೆಬ್ರವರಿ 2024ರಲ್ಲಿ, ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಇರುವಂಥದ್ದು ಫೆಬ್ರವರಿ 2024ರಲ್ಲಿ ಗೆಳೆಯರೆ. ಕಾಲ್ ಲೆಟರ್ ಫಾರ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅದು ಇರುವಂಥದ್ದು ಮಾರ್ಚ್ 2024ರಲ್ಲಿ, ಕಂಡಕ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅದು ಇರೋದು ಮಾರ್ಚ್ 2024ರಲ್ಲಿ, ಮತ್ತು ಪ್ರೊವಿಷನಲ್ ಸೆಲೆಕ್ಷನ್ ಇರುವಂಥದ್ದು ಏಪ್ರಿಲ್ 2024ರಲ್ಲಿ. ಇಲ್ಲಿ ಪೋಸ್ಟ್ ಡಿಸೈನೇಷನ್ಸ್ ಕೊಟ್ಟಿದ್ದಾರೆ ಗೆಳೆಯರೆ, ತಾವು ನೋಡ್ಬೋದು. ಸಫಾಯಿ ಕರ್ಮಚಾರಿ ಕಮ್ ಸಬ್ ಸ್ಟಾಫ್ ಅಂತ. ಮತ್ತು ಇಲ್ಲಿ ಪೇ ಸ್ಕೇಲ್ ನಿಮ್ಮ ಸ್ಯಾಲರಿ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. TA, DA, HRA, CSA ಅಲ್ಲಿ ಕೂಡಿ ತಮಗೆ ಎಷ್ಟು ಸ್ಯಾಲರಿಯನ್ನು ಸಿಗುತ್ತೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೆಳೆಯರೆ, ತಾವು ಇಲ್ಲಿ ನೋಡ್ಬೋದು. ಗೆಳೆಯರೆ, ಏಜ್ ಕ್ರೈಟೀರಿಯಲ್ಲಿ ಬಂದು ನೋಡೋದ್ರಲ್ಲಿ ಮಿನಿಮಮ್ ಏಜು 18 ಮತ್ತು ಮ್ಯಾಕ್ಸಿಮಮ್ 26 ಇರುತ್ತೆ. ಅದು 31/3/2023 ಒಳಗೆ ಇರಬೇಕು ಅಂತ ಗೆಳೆಯರೆ. ಮತ್ತು ಇಲ್ಲಿ ಕೆಟಗರಿ ವೈಸ್ ಏಜ್ ರಿಲೆಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ತಾವು ತಮ್ಮ ಕೆಟಗರಿ ವೈಸ್ ಏಜ್ ರಿಲೆಕ್ಷನ್ಸ್ ಸಹ ಇಲ್ಲಿ ನೋಡ್ಬೋದು ಗೆಳೆಯರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದ್ರಲ್ಲಿ ಅದು ಆನ್ಲೈನ್ ಎಕ್ಸಾಮ್ ಇರೋವಂಥದ್ದು ಮತ್ತು ಕಂಡಕ್ಟ್ ಮಾಡಿರೋದು IBPC ಅವರು. ಸಬ್ಜೆಕ್ಟ್ ಮೀಡಿಯಮ್ ಮತ್ತು ಟೋಟಲ್ ಮಾರ್ಕ್ ಡ್ಯೂರೇಷನ್ ನೋಡೋದ್ರಲ್ಲಿ ಗೆಳೆಯರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಅದು 10 ಮಾರ್ಕ್ಗೋಸ್ಕರ. ಜನರಲ್ ಅವೇರ್ನೆಸ್ ಇರುತ್ತೆ, ಅದು 20 ಮಾರ್ಕ್ಸು. ಎಲಿಮೆಂಟ್ರಿ ಅರ್ಥಮೆಟಿಕ್ ಇರುತ್ತೆ, ಅದು 20 ಮಾರ್ಕ್ಸು. ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಅದು 20 ಮಾರ್ಕ್ಸ್ದು. ಟೋಟಲ್ 70 ಮಾರ್ಕ್ಸ್ ಇರುತ್ತೆ ಗೆಳೆಯರೆ. ಡ್ಯೂರೇಷನ್ 90 ಮಿನಿಟ್ಸ್ ಇರುತ್ತೆ. ಅದರ ಜೊತೆಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ತಾವು ಕೊಡಬೇಕಾಗತ್ತೆ. ಅದು ನೀವು ಯಾವುದು ಲೋಕಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀರಾ ಅದರಿಂದ. ಮತ್ತು ಇಲ್ಲಿ ಟೋಟಲ್ಸ್ ಮಾಡಿಕೊಡೋದು 30 ಮಾರ್ಕ್ ಇರುತ್ತೆ, ಅದು ಡ್ಯೂರೇಷನ್ಸ್ 30 ಮಿನಿಟ್ಸ್ ಆಗಿರುತ್ತೆ ಗೆಳೆಯರೆ. ಇಲ್ಲಿ ಒಂದು ಸ್ಟೇಟ್ ವೈಸ್ ಆ ಒಂದು ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ತಾವು ಯಾವ ಸ್ಟೇಟ್ನಿಂದ ಆ ಎಕ್ಸಾಮನ್ನು ಕೊಡ್ತಾ ಇದ್ದೀರಾ ಅಲ್ಲಿ ಆ ಒಂದು ಸ್ಟೇಟಿನ ಲ್ಯಾಂಗ್ವೇಜನ್ನು ತೊಗೊಂಡು ತಾವು ಎಕ್ಸಾಮನ್ನು ಕೊಡ್ಬೋದು ಗೆಳೆಯರೆ. ಮತ್ತು ಇಲ್ಲಿ ಎಕ್ಸಾಮ್ ಸೆಂಟರನ್ನು ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ತಾವು ತಮ್ಮ ಜೋನಿನ ಪ್ರಕಾರ ಎಕ್ಸಾಮಿನೇಷನ್ ಸೆಂಟರ್ನ ಸಹ ಆಯ್ಕೆಯನ್ನು ಮಾಡ್ಕೊಳ್ಬೋದು ಗೆಳೆಯರೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಈ ಒಂದು ನೋಟಿಫಿಕೇಷನಲ್ಲಿರುತ್ತೆ. ಈ ನೋಟಿಫಿಕೇಷನ್ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ತಾವು ಅಲ್ಲಿಂದ ಇದನ್ನು ಸರಿಯಾಗಿ ನೋಡ್ಕೊಳ್ಬೋದು ಗೆಳೆಯರೆ. ವಿಡಿಯೋದ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ದ ವಿಲ್ ಸ್ಟಾರ್ಟ್ ಕನ್ನಡ. ಜೈ ಹಿಂದ್.